ಸರ್ ನೋಡ್ತಾ ಇದ್ವಿ ಇದೀಗ ಅಂದ್ರೆ ಸಿದ್ದರಾಮಯ್ಯ ಅವರ ಆಪ್ತರಿಗೆ ಇಲ್ಲಿ ಯಾವುದೇ ರೀತಿಯ ಅಂದ್ರೆ ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಒಂದೇ ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ ನೋಡಿ. ತಿಮ್ಮಾಪುರ ಅವರ ವಿಷಯದಲ್ಲಿ 2 ದಿನಗಳಿಂದ ಸದನ ನಡೆಯೋದಕ್ಕೆ ಇವರು ಅವಕಾಶ ಮಾಡಿಕೊಟ್ಟಿಲ್ಲ. ಇದೊಂದು ವಿಶೇಷವಾದಂಥ ಅಧಿವೇಶನವನ್ನು ಕರೆದಿರುವಂಥದ್ದು ಕರ್ನಾಟಕ ಸರ್ಕಾರ ಸಭಾಪತಿಗಳು. ಏನು ವಿಚಾರ ಅಂತಂದರೆ, ಕರ್ನಾಟಕಕ್ಕೆ ಅಥವಾ ಯಾವುದೇ ದೇಶದ ರಾಜ್ಯ ಸರ್ಕಾರಗಳನ್ನು ಕನ್ಸಲ್ಟ್ ಮಾಡದೆ ಇವರಷ್ಟಿಗೆ ಇವರೇ 60-40 ಯೋಜನೆ ತಂದುಬಿಟ್ಟು ಹೆಸರನ್ನು ಬದಲಾವಣೆ ಮಾಡಿಬಿಟ್ಟು ಕೇಂದ್ರದಿಂದ ರಾಜ್ಯಕ್ಕೆ ಅಂದರೆ ಗ್ರಾಮಕ್ಕೆ ಆದೇಶ ಮಾಡಿ ಕಾರ್ಯಕ್ರಮ ಮಾಡೋದು ಇದು ಸಾಧು ಅಲ್ಲ. ಗ್ರಾಮದಿಂದ ದೆಹಲಿಗೆ ಆದೇಶ ಮಾಡಬೇಕು, ಅದು ಸಾಧುವಾದಂಥ ಕೆಲಸ ಅಂತೇಳಿ ಮನ್ರೇಗಾ ಏನಿತ್ತು ಅದನ್ನು ಉಲ್ಟಾ ಪಲ್ಟಾ ಮಾಡಿ ಇದನ್ನ ಕಾಯ್ದೆ ರೂಪದಲ್ಲೂ ತಂದಿಲ್ಲ. ಒಂದು ನಿಮಿಷ ಪಡಿ, ಒಂದು ನಿಮಿಷ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೇಡಮ್ ಸದನ ನಡೀತಿರೋದು ಯಾತಕ್ಕೆ ಅಂತ ಗೊತ್ತಾಗಬೇಕಲ್ವ ಜನಕ್ಕೆ. ನೋಡಿ, ಈ ವಿಷಯಕ್ಕೆ ಸದನ ನಡೀತಿರ್ಬೇಕಾದ್ರೆ ಮೇಡಮ್ ಒಂದು ನಿಮಿಷ ಮೇಡಮ್, ಈ ವಿಷಯದ ಸದನ ನಡೀತಾ ಇರಬೇಕಾದ್ರೆ ನಿಮಗೆ ದಮ್ಮು ತಾಕತ್ತು 56 ಇಂಚಿದೆ ಮತ್ತು ವಿಶ್ವಗುರುಗಳ ಪಕ್ಷ ಚೌಕಿದಾರಗಳ ಪಕ್ಷ ಆ ಮನ್ರೇಗಾ ಯೋಜನೆ ಬದಲಾವಣೆ ಮಾಡಿ ಈಗ ತಂದಿದಾರಲ್ಲ ಬಿಲ್ಲು, ಅದ್ರ ಬಗ್ಗೆ ನಿಮ್ದು ಏನೇನಿದೆಯೋ ಅದೆಲ್ಲ ವಿದ್ವತ್ತನ್ನ ಪ್ರದರ್ಶನ ಮಾಡಬೇಕಾಗಿತ್ತು ಈಗ ಇಲ್ಲಿ ಸದನದಲ್ಲಿ. ಅದನ್ನ ಬಿಟ್ಟು ಮೇಡಮ್ ಒಂದು ನಿಮಿಷ ನಾನು ಹೇಳ್ತೇನೆ. ಬಜೆಟ್ಗೆ ಅಧಿವೇಶನ ಕರೀತಾರೆ ತಕ್ಷಣ ಅಂದರೆ ಫೆಬ್ರವರಿಲಿ, ಅಲ್ಲಿ ನೀವು ವಿಸ್ತೃತವಾಗಿ ಚರ್ಚೆ ಮಾಡೋಕ್ಕೆ ಅವಕಾಶ ಇದೆ. ಈ 4 ದಿನಗಳ ಅಧಿವೇಶನ ಕರೆದಿರೋದೇ ವಿಶೇಷ ಅಧಿವೇಶನ. ವಿ ರಾಮ್ಜಿ ಏನು ಯೋಜನೆ ಇದೆಯಲ್ಲ, ಒಂದು ನಿಮಿಷ ಮೇಡಮ್, ಈ ವಿಚಾರ ಕರೆದಿರೋ ಸದನದ ಸಭೆಯಲ್ಲಿ ಇವರು ಅನವಶ್ಯಕವಾಗಿ 2 ದಿನಗಳ ಕಾಲ ಇಡೀ ಕರ್ನಾಟಕ ರಾಜ್ಯದ ತೆರಿಗೆ ಹಣನ ಪೋಲ್ ಮಾಡಿದ್ರಲ್ಲ ಬಿಜೆಪಿ ಅವರು, JDS ಅವರು. ಇವಾಗ ಏನ್ ಹೇಳ್ತಾರೆ ಅದಕ್ಕೆ, ನೋಡಿ ನಾನಿದು ಒಪ್ಪೋದಿಲ್ಲ, ನಮ್ಮ ಪಕ್ಷನ ಒಪ್ಪೋದಿಲ್ಲ. ಸದನ ಒಂದೇ ಅಲ್ಲ ಮಾರ್ಗ ಇರೋದವ್ರು ರಾಜೀನಾಮೆ ಪಡ್ಕೊಳ್ಳೋದಕ್ಕೆ ಬೀದಿ ಆದಿ ಬೀದಿ ರಂಪ ಮಾಡ್ಬೋದು. ಸದನದ ಸಮಯವನ್ನು ಜನರಿಗಾಗಿ ಮೀಸಲಿಟ್ಟಿರುವ ಜಾಗದಲ್ಲಿ ಜನರ ಸಮಸ್ಯೆಗಳನ್ನ ಚರ್ಚೆ ಮಾಡಬೇಕಾಗಿರೋ ಸ್ಥಳದಲ್ಲಿ 2 ದಿನಗಳ ಕಾಲ ಸತತವಾಗಿ, 2 ದಿನ ಅಲ್ಲ, ಹಿಂದೆ 2 ದಿನ ವೇಸ್ಟ್ ಮಾಡಿದ್ರು, 4 ದಿನಗಳ ಕಾಲ ಸತತವಾಗಿ ಇವರ ನಡವಳಿಕೆಗಳು ಬಾವಿಯೊಳಗೆ ಇಳಿದು ಸದನವನ್ನು ನಡೀದೇ ಇರೋ ಥರ ಏನು ಅರ್ಚಾಟ ಕುಣಿದಾಟ, ಇದು ಪ್ರಕ್ರಿಯೆನ ಒಂದು ಪ್ರತಿಭಟನೆ ಮಾಡೋದಕ್ಕೂ ಸದನದಲ್ಲಿ ಒಂದು ನಿಯಮ ಇದೆ, ಅದ್ರ ಪ್ರಕಾರ ನೋಡ್ಕೊ. ಆಮೇಲೆ ಬಿಸ್ನೆಸ್ ಅಡ್ವೈಸರಿ ಕಮಿಟಿಯಲ್ಲಿ BSCಯಲ್ಲಿ ಚರ್ಚೆ ಮಾಡಿ ವಿರೋಧ ಪಕ್ಷದ ನಾಯಕರು ಆಯಿತು ಈ ವಿಷಯ ತೆಗೆದುಕೊಳ್ಳೋಣ ಈ ವಿಷಯ ತೆಗೆದುಕೊಳ್ಳೋಣ ಇದು ನಿಲ್ಸೋಣ ಅಂತ ಹೇಳಿದ ಮೇಲೂ ಕೂಡ ಅವ್ರ ಸದಸ್ಯರುಗಳು ಈ ನಡವಳಿಕೆ ಇದೆಯಲ್ಲ ಇದು ಸರಿಯಾಗಿ ಕರ್ನಾಟಕದ ರಾಜ್ಯದ ಜನ ನೋಡ್ತಾ ಇಲ್ಲ 2 ದಿನದಿಂದ ಟಿವಿಯಲ್ಲಿ. ಗೊತ್ತಿಲ್ಲ ಏನು ಡ್ರಾಮಾ ಮಾಡ್ತಿದ್ದಾರೆ ಇವರು. ಯಾಕೆ ಡ್ರಾಮಾ ಅಂತಂದರೆ, ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರು ಎತ್ತಿರೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗ್ತಿಲ್ಲ. ಆ ವಿಷಯ ಎಲ್ಲಿ ಜನರ ಮುಂದೆ ಎಲ್ಲಿ ಜನರಿಗೆ ಅದು ಮೇಡಮ್ ಮೇಡಮ್ ಒಂದು ನಿಮಿಷ, ಎಲ್ಲಿ ಜನರಿಗೆ ಮಾತಾಡಿದ್ದು ಸಹಿತ ಜನ ನೋಡಿದ್ದಾರೆ ಏನ್ ಮಾತಾಡಿದ್ದಾರೆ ಅಂತ. ಏನ್ ಮಾತಾಡಿದ್ದಾರೆ, ಏನೇನ್ ಮಾತಾಡಿದ್ದಾರೆ, ಯಾರು ಮಾತಾಡಿದ್ದಾರೆ, ಯಾರ್ಯಾರು ಮಾತಾಡಿದ್ದಾರೆ, ಏನೇನ್ ಮಾತಾಡಿದ್ದಾರೆ ನೋಡಿದಿರಿ ಅಲ್ಲ. ವೈಯಕ್ತಿಕ ವಿಚಾರದಲ್ಲಿ ಎಲ್ಲರೂ ಮಾತಾಡೋದು ಉಂಟಾ? RSS ಸಂಘಟನೆಯಲ್ಲಿ ಇದೇನೆ ಹೇಳ್ಕೊಳ್ಳೋದು ಇವ್ರಿಗೆ, ಬೈಠಕಲ್ಲಿ ಇದೇನೆ ಹೇಳ್ಕೊಡೋದು ಇವ್ರಿಗೆ. ಸದಾ ಒತ್ಸಲ ಏನ್ಬಿಟ್ಟು ಬೈಠಕಲ್ಲಿ ಇವ್ರು ಹೇಳ್ಕೊಡೋದು ಇದೇನಾ? ಈ ತರ ಶಬ್ದಗಳು ಬಳಕೆ ಮಾಡಿರ್ತಾರ ಸದನದಲ್ಲಿ. ಒಂದು ನಿಮಿಷ, ಇವ್ರೆ ಪ್ರತಿಭಟನೆ ಮಾಡಿದವ್ರು ಇವ್ರೆ, ಯಾವುದೇ ಸದಸ್ಯರು ಮೇಡಮ್ ನೋಡಿ ಮೇಡಮ್, ಪ್ರತಿಭಟನೆ ಮಾಡೋದಕ್ಕೆ ಎಲ್ಲ ಶಾಸಕರಿಗೂ ಹಕ್ಕಿದೆ. ತಮ್ಮ ಸದನಕ್ಕೆ ಸಂಬಂಧಪಟ್ಟಂತೆ ಅವ್ರದ್ದು ಏನೇನು ಹಕ್ಕುಗಳಿದೆಯೋ ಅದು ಅದ್ರ ಪ್ರಕಾರ ಮಾಡಲಿ. ಆದರೆ ಒಬ್ಬ ಸದಸ್ಯ ಎದ್ದು ನಿಂತು ಮಾತನಾಡ್ತಿರುವಾಗ ಮಾನ್ಯ ಮುಖ್ಯಮಂತ್ರಿಗಳು ಸಭಾನಾಯಕರು ಉತ್ತರ ಕೊಡೋದಕ್ಕೆ ಬಿಡೋದಿಲ್ಲ ಬಿಜೆಪಿ ಅವರು ಅಂತಾರೆ. BSCಯಲ್ಲಿ ಹೋಗಿ ಕುತ್ಕೊಂಡು ಆಡಳಿತ ಪಕ್ಷ ವಿರೋಧ ಪಕ್ಷ ಎಲ್ಲರೂ ಕಡೆ ನಡೀತಾ ಇರೋದೇ ಅದಲ್ವಾ ಮೇಡಮ್? ಅದನ್ನೇ ನಾನು ಹೇಳ್ತಾ ಇರೋದು. ಒಂದು ನಿಮಿಷ, ವಿಚಾರ ಬಿಟ್ಟು ವಿ ರಾಮ್ಜಿ ವಿಚಾರ ಬಿಟ್ಟು ಬೇರೆ ವಿಷಯ ತೆಗೆದುಕೊಂಡಿದ್ದಕ್ಕೆ ಇದೆಲ್ಲ ರಂಪ್ರಾದ ಅಂತ ಆಗಿರೋದು. ಅದಾದ್ಮೇಲೆ ಕೂಡ ಸದನ ನಡೆಯುತ್ತೆ. ಸಾರ್ವಜನಿಕವಾಗಿ ನಮ್ದು ಹೋರಾಟ ಇದೆ. ಸಾರ್ವಜನಿಕವಾಗಿ ಮೇಡಮ್, ಸೈದ್ಧಾಂತಿಕವಾಗಿ ಸಾರ್ವಜನಿಕರ ಸಂಬಂಧ ಮುಂದೆ ಏನ್ ಬೇಕಾದ್ರೂ ಹೋರಾಟ ಮಾಡಬಹುದು. ಪಂಚರಾಜ್ಯ ವಿಧಾನಸಭೆ ಚುನಾವಣೆಗೆ ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಆರೋಪ ಒಳ್ಳೆ ಪಾಯಿಂಟ್ ಹೇಳಿದ್ರಿ ಮೇಡಮ್. ಮೇಡಮ್ ಕರೆಕ್ಟ್ ಪಾಯಿಂಟ್ ಹೇಳಿದ್ರಿ. ಇಡೀ ಉತ್ತರ ಭಾರತದ ಎಲ್ಲಾ ರಾಜ್ಯಗಳಲ್ಲೂ ಇವರೇ ಅಧಿಕಾರದಲ್ಲಿರೋದು. ಕಳ್ತನದಲ್ಲೋ ಮೋಸ್ತನದಲ್ಲೋ ಟೋಪಿ ಹಾಕೋ ನಾಮ ಹಾಕಿನೋ ಅಧಿಕಾರದಲ್ಲಿದ್ದಾರೆ. ಇವ್ರ ಕೆಲಸ ಬಿಡ್ರಿ. ಒಂದು ನಿಮಿಷ ಮಾತಾಡಿ, ನೀವು ಮಾತಾಡಿ, ನಾನು ಮುಗೀತು ಈ ಲಾಸ್ಟ್ ಪಾಯಿಂಟು. ಮೇಡಮ್ ಆ ರಾಜ್ಯಗಳ ಚುನಾವಣೆ ನಡೆಸಿರೋದೆಲ್ಲ ಇವರು ಈ ಥರನೇ. ಅದಕ್ಕೆ ಇವರು ಇನ್ನೊಬ್ಬರ ಮೇಲೆ ಹೇಳ್ತಾ ಇದ್ದಾರೆ ಕಳ್ಳ
ತಾನು ಪರರ ನಂಬ ಅಂತ ಏನಿದೆಯಲ್ಲ ಬಿಜೆಪಿ ಅವ್ರಿಗೆ ಅನ್ವಯ ಅದು. ಅವರು ಆ ಕೆಲಸ ಮಾಡ್ಕೊಂಡು ಅನುಭವ ಇದೆ, ಅದಕ್ಕೆ ನಮ್ಗೆ ಹೇಳ್ತಾ ಇದ್ದಾರೆ. ನಮ್ದೇನ ಅಂತವೆಲ್ಲ ಇಲ್ಲ. ಚುನಾವಣೆಗೆ ಬಳಕೆ ಮಾಡಿದ್ದಾರೆ ಅನ್ನುವಂಥದ್ದು. ಚರ್ಚೆ ಆಗಲ್ಲ, ಚರ್ಚೆ ಆಗಲ್ಲ. ಅಲ್ಲ ಅಲ್ಲ, ಕಿರ್ಚಾಡಿದ್ರೆ ಚರ್ಚೆ ಆಗಲ್ಲ. ಸುಮ್ಮನೆ ರೀ, ಮಾತಾಡಿ ಅದು ಕುತ್ರ ಹೇಳಿ ನೋಡಿ.